ನಮ್ಮ ಹೊಲ ನಮ್ಮ ಜೀವ ನಮ್ಮ ಹಕ್ಕು ಯಾರಿಗೂ ಖೇವ. ಈಗ ಒಂದು 3 ಪ್ರಮುಖವಾಗಿ ನಾವು ಪಾಲನೆ ಮಾಡುವಂತ ಇದಾವೆ. ಒಂದು, ಶಿಸ್ತು ಪಾಲನೆ ಮಾಡ್ಬೇಕು. ಪ್ರತಿಯೊಬ್ರು ಏನ್ ನಾವು ಚಳವಳಿ ಮಾಡ್ತೀವಿ, ಇನ್ನೊಂದ್ ಮಾಡ್ತೀವೋ ಹಸಿರು ಟವಲ್ ಬಿಡಬಾರ್ದು. ಎರಡನೇದು, ಮುಖ್ಯವಾಗಿ ಇವತ್ತೇನು ನಮ್ಮ ಮುದ್ದಾನ್ಲೂರಲ್ಲಿ ಚಳವಳಿ ನಡೀತಾ ಇದೆ, ಅಲ್ಲಿ ಒಂದೇ ಊರವ್ರು ಇರುವಂತದ್ದು ಏನಿಲ್ಲ. ಈ ಪ್ರತಿಯೊಂದು ಊರವರು ಒಂದ್ ಸ್ವಲ್ಪ ಹೊತ್ತು ಹೋಗ್ಬೇಕಾಗಿರುವಂತ ಕರ್ತವ್ಯ ನಮ್ದು. ಇನ್ನು ಮೂರನೇದು, ನಾಳೆ ಚಿಕ್ಕತಿಮ್ಸರದಲ್ಲಿ ಸಭೆ ಇರೋದ್ರಿಂದ ಎಲ್ರು ತಪ್ಪದೆ ಇನ್ನ ಹೆಚ್ಚಿನ ಜನ ಬರ್ಬೇಕು ಅಂತ ನಿಮ್ ಮಾತು. ಆಮೇಲೆ ಇನ್ನೊಂದು, ಏನಿವತ್ತು ನಾವು ಭೂಮಿ ಕಳ್ಕೊಂಡ್ಬಿಡ್ತಾ ಇದೀವಿ ಅನ್ನೋಂತ ಭಯ ಬೀಳ್ತಾ ಇಲ್ಲ. ಇಲ್ಲಿ ರೈತನೇ ಸುಪ್ರೀಮೋ, ನೀವೇ ಸುಪ್ರೀಮೋ, ಅಧಿಕಾರಿಗಳಲ್ಲ. ಅದ್ ಯಾವನ್ ಬರ್ತಾನೋ ಬರ್ಲಿ, ನಾವ್ ಇವತ್ತು ಸರ್ಕಾರಕ್ಕೆ ಯಾವ ರೀತಿ ಎಚ್ಚರಿಕೆ ಕೊಡ್ಬೇಕು ಅನ್ನೋದು ನಿಮ್ಮ ಶಕ್ತಿ, ನಮ್ಮ ಶಕ್ತಿನಲ್ಲಿರೋದು. ನಮ್ದು ಹೋರಾಟನೇ ಬಲ. ಆದ್ರಿಂದ ಅದನ್ನ ನಂಬ್ಕೊಂಡು ಹೋಗಿರೋರು ಇವತ್ತವರೆಗೂ ಎಲ್ಲಿ ವಾಪಸ್ ಬಂದಿರುವಂತ ವಿಚಾರಗಳಿಲ್ಲ. ಎಕ್ಸಾಂಪಲ್ಗೆ 2006ರಲ್ಲಿ ಪೆರಿಫೆರಲ್ ರಿಂಗ್ ರೋಡ್ ಘೋಷಣೆ ಮಾಡಿದ್ರು, ಇವತ್ತವರೆಗೂ ಸರ್ಕಾರದ ಕೈಯಲ್ಲಿ ಮಾಡಕ್ಕಾಗ್ಲಿಲ್ಲ. ಅದೊಂದು ಎಕ್ಸಾಂಪಲ್ ಸಾಕು. 50% ಏನೋ ಕೆಲವರು ಕೋರ್ಟ್ಗೆ ಹೋದ್ರು, ಕೆಲವರು ಚಳವಳಿ ಮಾಡಿದ್ರು. ಆದ್ರೂ ಇವತ್ತು ಸರ್ಕಾರದ ಕೈಯಲ್ಲಿ ಆ ರಿಂಗ್ ರೋಡ್ ಒಂದು ಮಾಡೋದಕ್ಕಾಗ್ಲಿಲ್ಲ. ಇದನ್ನ ಮಾಡ್ಬಿಡ್ತಾರೆ. ಇದನ್ನ ಮಾಡ್ತಾರೆ ಯಾಕೆ ಅಂದ್ರೆ ಇದ್ರಲ್ಲಿ ಸಿಕ್ಕಾಪಟ್ಟೆ ದುಡ್ಡು ಸಿಗ್ತದೆ ಅನ್ನೋ ಒಂದು ವಿಚಾರಕ್ಕೆ ಇವತ್ತು ಸರ್ಕಾರಗಳು ನಮ್ಮ ತಾಲೂಕಲ್ಲಿ ಅಡಿ ಯಾವಾಗ ಬೆಲೆ ಜಾಸ್ತಿ ಆಯ್ತು ಅದಕ್ಕೆ ಇವತ್ತು ಬಂದು ಆನೇಕಲ್ ತಾಲೂಕಲ್ಲಿ ಇರೋ ರೈತರನ್ನೆಲ್ಲ ಸರ್ವನಾಶನ ಮಾಡ್ಬಿಟ್ಟು, ಅವ್ರಿಗೆ ಊಟಕ್ಕೆ ಬಟ್ಟೆ ಗಿಟ್ಟೆ ಏನಿಲ್ದಿರ ಮಾಡ್ಬಿಟ್ಟು ಓಡಿಸ್ಬಿಟ್ಟು ನಾವಿಲ್ಲಿ ಇನ್ನೊಂದು ಸಿಫ್ಟ್ ಸಿಟಿ ಮಾಡ್ಬಿಡೋಣ, ಒಳ್ಳೆ ದುಡ್ಡು ಆಗ್ಬಿಡ್ತದೆ. ಬ್ರೋಕರ್ ಕೆಲಸ ಮಾಡ್ತಾ ಇರೋದು ಇವತ್ತು ಸರ್ಕಾರಗಳು. ಅದು ತಪ್ಪಾಗ್ತದೆ. ಬ್ರೋಕರ್ಗಳೇ ಇವತ್ತು ಇರುವಂತ ರಾಜಕಾರಣಿಗಳು. ಇದು ವಾಸ್ತವ. ಅದಕ್ಕೆ ನಾವು ಇದನ್ನ ಇಷ್ಟಕ್ಕೆ ಬಿಡಬಾರ್ದು. ಇನ್ನು 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 10 ವರ್ಷ ಆಗ್ಲಿ ಹೋರಾಟ ಮಾಡಿ, ನಿರಂತರ ಹೋರಾಟ ಮಾತ್ರ ಬಿಡಬಾರ್ದು. ಅದ್ರ ಜೊತೆಗೆ ಕಾನೂನು, ಕೋರ್ಟು ಅನ್ನೋ ಎಲ್ಲ ಪ್ರತಿಯೊಂದು ವಿಚಾರಗಳನ್ನ ಒಳಗೊಂಡಂತೆ ನಾವು ಮಾಡ್ಕೊಂಡು ಹೋಗ್ಬೇಕು.